ಹಾಯ್ ಹಲೋ ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ. ನಾವಿವತ್ತು ಹೊರಟಿರೋದು ಕುಂದಾನಗರಿಯಾದ ಬೆಳಗಾವಿಯಲ್ಲಿರುವ ಕಮಲ ಬಸದಿಗೆ. ಬೆಳಗಾವಿಯು ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಎಂಬ ಪ್ರಖ್ಯಾತಿ ಹೊಂದಿದೆ. ಇಲ್ಲಿ ತಯಾರಿಸುವ ವಿಶೇಷ ತಿನಿಸಾದ ಕುಂದಾ ಜನಮನ ಗೆದ್ದಿದೆ. ಕುಂದಾನಗರಿ ಎಂದೇ ಕರೆಯಲ್ಪಡುವ ಜಿಲ್ಲೆ ಬೆಳಗಾವಿ. ಬೆಳಗಾವಿಯನ್ನು ಪ್ರವೇಶಿಸುವ ಪೂರ್ವದ್ವಾರದಲ್ಲಿ ರಾಟರ ಕೋಟೆ ಇತಿಹಾಸ ಪ್ರಿಯರನ್ನು ಕೈಬೀಸಿ ಕರೆಯುತ್ತದೆ. ಈ ಬೆಳಗಾವಿಯು ಹಲವು ಪ್ರವಾಸಿ ತಾಣಗಳನ್ನು, ಪ್ರಸಿದ್ಧಿ ದೇವಸ್ಥಾನಗಳನ್ನು, ಬ್ರಿಟಿಷರ ಕಾಲದ ಕಟ್ಟಡಗಳನ್ನು ಹಾಗೂ ಅಂದವಾದ ಪ್ರಕೃತಿಯ ಸೊಬಗನ್ನು ತನ್ನ ಮಡಿಲಲ್ಲಿ ತುಂಬಿಕೊಂಡಿದೆ. ಶಾಸನದಲ್ಲಿ ವೇಣುಗ್ರಾಮ ಎಂದು ಕರೆಸಿಕೊಂಡಿರುವ ಬೆಳಗಾವಿ ದಿನದಿಂದ ದಿನಕ್ಕೆ ಅಗಾಧವಾಗಿ ಬೆಳೀತಾ ಇದೆ. ಸಾಕಷ್ಟು ಐತಿಹಾಸಿಕ ಕುರುಹುಗಳನ್ನು ಹೊಂದಿದ್ದು ಇಲ್ಲಿ ಬಸದಿಗಳು, ಕೋಟೆ ಕೊತ್ತಲಗಳು, ಮಸೀದಿಗಳನ್ನು ಕಾಣಬಹುದು. ಅವುಗಳಲ್ಲಿ ಬೆಳಗಾವಿಯ ಹೃದಯ ಭಾಗದಲ್ಲಿರುವ ಕಮಲ ಬಸದಿಯು ನಿಜಕ್ಕೂ ಅದ್ಭುತ ಸ್ಮಾರಕ. ಬೆಳಗಾವಿಯ ಐತಿಹಾಸಿಕ ಕೋಟೆಯಲ್ಲಿರುವ ಈ ಜೈನ ಬಸದಿ ತುಂಬಾ ಆಕರ್ಷಣೀಯ ಕೇಂದ್ರವಾಗಿದೆ. ಇದು 800 ವರ್ಷಗಳಷ್ಟು ಹಳೆಯದಾಗಿದೆ. ಬಸದಿ ಎಂದಾಕ್ಷಣ ಜೈನರು ಹೋಗಬಹುದು ಎಂದು ನಾವು ಕಲ್ಪಿಸಿಕೊಳ್ಳಬೇಡಿ. ಎಲ್ಲ ಧರ್ಮೀಯರು ಈ ಬಸದಿಯನ್ನು ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಾರೆ. ಇದು ಭಕ್ತಿಯಿಂದ ನಮಿಸುವ ಶ್ರದ್ಧಾ ಕೇಂದ್ರವೂ ಹೌದು, ಹಾಗೆ ನೋಡುಗರಿಗೆ ಇದು ಒಂದು ಪ್ರವಾಸಿ ತಾಣವೂ ಹೌದು. ಇಲ್ಲಿಗೆ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ್, ಗುಜರಾತ್ ಸೇರಿದಂತೆ ದೇಶದ ನೆರೆ ರಾಜ್ಯಗಳಿಂದಲೂ ಪ್ರವಾಸಿಗರು ಭೇಟಿ ನೀಡ್ತಾರೆ. ವಿದೇಶಿಗರು ಕೂಡ ಈ ಸ್ಥಳ ಅಚ್ಚುಮೆಚ್ಚು. ಈ ಕಮಲ ಬಸದಿ ಸೌದತ್ತಿ ರಾಟರ ದೊರೆಯಾಗಿದ್ದಂತಹ ನಾಲ್ವಡಿ ಕಾರ್ತಿವೀರ್ಯನ ಮಹಾಮಂತ್ರಿ ಬೀಚಿ ಅಥವಾ ಬಿಚ್ಚಿರಾಯ ಕ್ರಿಸ್ತಶಕ 1204ರಲ್ಲಿ ಸುಭಾಷ್ ಚಂದ್ರ ಗುರುಗಳ ಪ್ರೇರಣೆಯಿಂದ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಬಸದಿಯ ಮೂಲತಃ ಶಾಂತಿನಾಥ ತೀರ್ಥಂಕರದ್ದು ಕವಿ ಕಂದಪ್ಪ ಅಥವಾ ಬಾಲಚಂದ್ರದೇವ ಅವರಿಂದ ರಚಿತವಾಗಿದೆ. ಕ್ರಿಸ್ತಶಕ 1204ರ 2 ಶಾಸನಗಳು ಸದ್ಯವು ಲಂಡನ್ ಮ್ಯೂಸಿಯಂನಲ್ಲಿದ್ದು ಅವು ಈ ಬಸದಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತವೆ. ರಾಟರಿಂದ ನಿರ್ಮಾಣಗೊಂಡ ಕಾರಣಕ್ಕೆ ಇದನ್ನು ರಾಟ ಜಿನಾಲಯವೆಂದು ಹೆಸರಿಸಲಾಗಿದೆ. ಈ ನಿರ್ಮಾಣಕ್ಕೆ ಕಾರಣರಾದ ಸುಭಾಷ್ ಚಂದ್ರ ಮುನಿಗಳಿಗೆ ಕಾರ್ತಿವೀರ್ಯರು ಇದನ್ನ ದಾನವಾಗಿ ನೀಡಿದ್ದರು. ಅಷ್ಟೇ ಅಲ್ಲದೆ ಅನೇಕ ಹಳ್ಳಿಗಳನ್ನು ಈ ಜಿನಾಲಯದ ಖರ್ಚು ವೆಚ್ಚಗಳಿಗಾಗಿ ಉಂಬಳಿಯಾಗಿ ನೀಡಿದ ವಿಚಾರಗಳನ್ನು ಶಾಸನಗಳು ತಿಳಿಸುತ್ತವೆ. ಮೊದಲು ಶಾಂತಿನಾಥ ಬಸದಿ ರಾಟ ಜಿನಾಲಯ ಎಂದು ಕರೆಯಲಾಗುತ್ತಿತ್ತು. ಬಸದಿ ಕಮಲದ ಆಕಾರದಲ್ಲಿರೋದ್ರಿಂದ, ಅದು ಅಲ್ಲದೆ ರಂಗಮಂಟಪದ ಚಾವಣಿ ಕಮಲ ದಳದ ಮಾದರಿಯಲ್ಲಿ ರಚನೆಯಾಗಿರೋದ್ರಿಂದ ಕಮಲ ಬಸದಿ ಎಂದೇ ಜನಪ್ರಿಯವಾಯಿತು. ಹಾಗೆ ಕೋಟೆ ಒಳಗಡೆ ಇರೋದ್ರಿಂದ ಇದನ್ನ ಕಿಲ್ಲಾ ಬಸದಿ ಎಂದು ಕೂಡ ಕರೆಯಲಾಗುತ್ತದೆ. ಉತ್ತರಾಭಿಮುಖವಾಗಿರುವ ಇದು ತಲವಿನ್ಯಾಸದಲ್ಲಿ ಗರ್ಭ ಸುತನಾಸಿ ನವರಂಗ ಮುಖಮಂಟಪಗಳಿಂದ ಕೂಡಿದೆ. ಈ ಮುಖಮಂಟಪಕ್ಕೆ 3 ಕಡೆಯಿಂದ ಪ್ರವೇಶ ದ್ವಾರವಿದೆ. ಗರ್ಭಗೃಹದ ಪ್ರವೇಶ ದ್ವಾರದ ಸುತ್ತಲೂ ಸಿಂಹದ ಬಳಿಗಳನ್ನು ಹೊಂದಿದೆ. ಗರ್ಭಗೃಹದ ಚೌಕಾಕಾರವಾಗಿದ್ದು ಮಧ್ಯದಲ್ಲಿ 22ನೇ ತೀರ್ಥಂಕರಾದ ನೇಮನಾಥ ಧ್ಯಾನ ಮುದ್ರೆಯ ಶಿಲಾಶಾಸನ ಮೂರ್ತಿ ಇದೆ. ನೇಮನಾಥ ತೀರ್ಥಂಕರ ಪ್ರಭಾವಳಿ ಕಲ್ಪವೃಕ್ಷವಾಗಿರೋದ್ರಿಂದ ನೋಡುಗರನ್ನ ಆಕರ್ಷಿಸುತ್ತದೆ. ಮುಖಮಂಟಪದ ಶಿಖರಗಳು ಕದಂಬ ನಾಗರ ಶೈಲಿಯಲ್ಲಿದೆ. ಕಮಲ ಬಸದಿ ಕಂಬಗಳು ಕಪ್ಪು ಗ್ರಾನೈಟ್ ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದು ಅದೆಷ್ಟು ನುಣುಪಾಗಿದೆ ಅಂದರೆ ಅವುಗಳಲ್ಲಿ ನಮ್ಮ ಮುಖ ಕೂಡ ಕಾಣುತ್ತದೆ, ಅಷ್ಟು ಪ್ರತಿಬಿಂಬವಾಗಿವೆ. ಭಗವಾನ್ ಸುಮತಿನಾಥ, ಭಗವಾನ್ ಪಾರ್ಶ್ವನಾಥ, ಭಗವಾನ್ ಆದಿತ್ಯನಾಥರ ಸುಂದರ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಆವರಣದಲ್ಲಿರುವ ಕಲ್ಪವೃಕ್ಷಗಳು ಬಸದಿಗೆ ವಿಶೇಷವಾಗಿರುವ ಮೆರಗನ್ನು ನೀಡ್ತವೆ. ಹೊರಗಡೆ ಆವರಣದಲ್ಲಿರುವ ಹೂವಿನ ಸಸಿಗಳು ಹಸಿರು ಹುಲ್ಲು ಹಾಸು ಬೇಸಿಗೆಯಲ್ಲೂ ಸಹ ಕಂಗೊಳಿಸುತ್ತದೆ. ಬಿಸಿಲಿನಿಂದ ದಣಿದು ಬಂದ ಮಣಕ್ಕೆ ಬಸದಿಯ ಒಳಗಿನ ತಂಪಾದ ವಾತಾವರಣ ಹಿತವನ್ನು ನೀಡುತ್ತದೆ.
ಹಾಗಾದರೆ ಈ ಬಸದಿಯ ಸಂಪೂರ್ಣ ಚಿತ್ರೀಕರಣವನ್ನು ನೋಡೋಣ ಬನ್ನಿ.